ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಸ್ನೇಹಿತರೆ, ಇವತ್ತು ಈ ಬಿಗ್ ಬಾಸ್ ಬಗ್ಗೆ ಒಂದಿಷ್ಟು ಮಾತಾಡೋಣ. ಎಲ್ಲರೂ ಕೂತು ಹರಟೆ ಹೊಡೆಯೋಣ. ಸ್ನೇಹಿತರೆ, ಏನಂದರೆ ಈ ಬಿಗ್ ಬಾಸ್ ಯಾವ ಮಟ್ಟಕ್ಕೆ ಈ ವರ್ಷ ಕ್ರಿಯೇಟ್ ಮಾಡಿದ ಹೈಪ್ ಅಂದರೆ, ನಮ್ಮ ಜೀವಮಾನದಲ್ಲಿ ಕಂಡು ಕೇಳರಿಯದ ರೀತಿಯಲ್ಲಿ ಬಿಗ್ ಬಾಸ್ ಹಲ್ಚಲ್ ಎಬ್ಬಿಸ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಆಡೋ ಸಣ್ಣ ಮಕ್ಕಳಿಂದ ಹಿಡಿದು ಅಂಕಲ್ ಆಂಟಿಯಿಂದ ಹಿಡಿದು ವಯಸ್ಸಾದ್ರ ಬಾಯಲ್ಲಿ ಕೂಡ ಬರೀ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್. ಈ ಮಟ್ಟಕ್ಕೆ ಹೈಪ್ ಕ್ರಿಯೇಟ್ ಮಾಡಿದಂಥ ಯಾವ್ದಾರ ಬಿಗ್ ಬಾಸ್ ಸೀಸನ್ ಇದ್ರೆ ಅದು ಸೀಸನ್ 12 ಮಾತ್ರ. ಅದಕ್ಕೆ ಮೇನ್ ಕಾರಣ ಒಂದು ಕಿಚ್ಚ ಸುದೀಪ್ ಇರ್ತಾರೆ ಅನ್ನೋಕ್ಕೋಸ್ಕರ ಅದರಲ್ಲೂ ಎಸ್ಪೆಷಲಿ ವೀಕೆಂಡಲ್ಲಿ ಸಂಡೇ ಮತ್ತು ಸಾಟರ್ಡೆ ಬರೋಂಥ ಎಪಿಸೋಡ್ ನೋಡೋಕ್ಕೆ ಎಷ್ಟೋ ಜನ ಕಾಯ್ಕೊಂಡು ಕೂತಿರ್ತಾರೆ. ಯಾಕೆಂದರೆ ಬಿಕಾಸ್ ಆಫ್ ಕಿಚ್ಚ ಸುದೀಪ್. ಸೆಪ್ಟೆಂಬರ್ 28ಕ್ಕೆ ಸ್ಟಾರ್ಟ್ ಆದಂಥ ಬಿಗ್ ಬಾಸ್ ಸೀಸನ್ 12 ಈಗ ಆಲ್ರೆಡಿ ಮುಗಿಯೋ ಹಂತಕ್ಕೆ ಬಂದಾಯಿತು. ಆಕ್ಚುಲಿ ಸೀಸನ್ ಸ್ಟಾರ್ಟ್ ಆಗೋದು 19 ಜನ ಕಂಟೆಸ್ಟೆಂಟ್ ಜೊತೆಗೆ. ಮಧ್ಯದಲ್ಲಿ ಅರ್ಧು ಸಾಲದು ಅಂತ ಹೇಳ್ಬಿಟ್ಟು ಇನ್ನೂ 3 ಜನ ಎಕ್ಸ್ಟ್ರಾ ತಗೊಬಂದು ಹಾಕ್ತಾರೆ. ರಿಷಾ, ರಘು ಮತ್ತು ಸೂರಜ್ ಸಿಂಗ್. ಜೊತೆಗೆ ಸಾಲದು ಅಂತ ಒಂದಿಷ್ಟು ಕ್ವಾಟ್ಲೆ ಕೊಡಲಿ ಅಂತ ಮಾಜಿ ಕಂಟೆಸ್ಟೆಂಟ್ ರಜತ್ ಮತ್ತು ಬಾಯ್ ಬಡ್ಕಿ ಚೈತ್ರೆ ಮೇಡಮ್ ಕೂಡ ಹಾಕ್ಬಿಡ್ತಾರೆ. ಒಟ್ಟಾರೆ 23-24 ಜನ ಕಂಟೆಸ್ಟೆಂಟ್ ಜೊತೆ ಶುರುವಾದಂಥ ಈ ಬಿಗ್ ಬಾಸ್ ಅಂತೂ ಇಂತೂ 100 ದಿನ ಸಂಭ್ರಮ ಪೂರೈಸಿ ಕೊನೆ ಗ್ರ್ಯಾಂಡ್ ಫಿನಾಲ್ಗೂ ಬಂದಾಯಿತು. ಇದೇ ಸಂಜೆ ಭಾನುವಾರ 6 ಗಂಟೆಗೆ ಗ್ರ್ಯಾಂಡ್ ಫಿನಾಲೆ ನಡೆಯುತ್ತೆ. ಇಷ್ಟು ಸೀಸನ್ನಲ್ಲಿ ಬಿಗ್ ಬಾಸ್ ಅಂತ ಬಂದರೆ ನೆನಪಲ್ಲಿ ಉಳಿತಕ್ಕಂಥದ್ದು ಒಂದಿಬ್ಬರು ಸ್ಪೆಷಲ್ ಕ್ಯಾರೆಕ್ಟರ್ ವ್ಯಕ್ತಿಗಳು. ಒಂದು ಪ್ರಥಮ್, ಸೀಸನ್ 4ನ ವಿನ್ನರು. ಇನ್ನೊಂದು ಸೀಸನ್ 11ನ ಹನುಮಂತಣ್ಣ. ಬಿಗ್ ಬಾಸ್ ಅಲ್ಲಿ ಒಂದು ರೇಂಜ್ಗೆ ಅವ ಮೇಂಟೈನ್ ಮಾಡಿದ್ದು ಅಂದರೆ ಇವರಿಬ್ಬರು ವ್ಯಕ್ತಿಗಳು. ಇವರಿಬ್ರು ರೆಕಾರ್ಡ್ನ ಬ್ರೇಕ್ ಮಾಡಕ್ಕೆ ಒಬ್ಬ ಬಂದ ನೋಡಿ, ನಿಜವಾದ ಸುಲ್ತಾನ್ ಅವನೇ ಕಣ್ರಿ, ಗಿಲ್ಲಿ ನಟ ಅಲಿಯಾಸ್ ಗಿಲ್ಲಿ. ಮಂಡ್ಯದ ಒಂದು ಸಣ್ಣ ಹಳ್ಳಿಲಿ ಹುಟ್ಟಿದ ಈ ಗಿಲ್ಲಿ ತನ್ನ ಪ್ರತಿಭೆ ಮೂಲಕನೇ ಬಿಗ್ ಬಾಸ್ಗೆ ಎಂಟ್ರಿ ತಗೋತಾನೆ. ಎಂಟ್ರಿ ತಗೊಂಡು ಮೊದಲನೇ ದಿನದಿಂದಲೇ ತನ್ನ ಅವಾರ್ಡ್ ಮೇಂಟೈನ್ ಮಾಡೋಕ್ಕೆ ಶುರು ಮಾಡ್ತಾನೆ. ಬಂದಿದ್ದ 19 ಕಂಟೆಸ್ಟೆಂಟ್ಗಳಿಗೂ ನೀರು ಕುಡಿಸಿ ಎಲ್ಲರನ್ನು ಗಿರ್ಗಿಟ್ಲೆ ಆಡಿಸ್ತಾನೆ ಈ ನಮ್ಮ ಗಿಲ್ಲಿ. ಗಿಲ್ಲಿ ಹಿನ್ನೆಲೆ ನೋಡೋದಾದರೆ ಅಂಥ ದೊಡ್ಡ ಆ್ಯಕ್ಟ್ರು ಅಥವಾ ದೊಡ್ಡ ಸೆಲೆಬ್ರಿಟಿ ಅಂತ ಏನು ಹೇಳಿಸ್ಕೊಳ್ದಿದ್ರು ಕೂಡ ಒಂದು ಚಿಕ್ಕ 3-4 ಶಾರ್ಟ್ ಮೂವೀಸಲ್ಲಿ ಕೂಡ ಮಾಡಿರ್ತಾನೆ. ಪಿವೊಟ್ಟು, ರಾಂಗ್ ಸೈಡ್ ರಂಗನಾಥ್, ರೋಲೆಕ್ಸ್ ರಾಜಣ್ಣ, ಇದೇ ರೀತಿ ಒಂದು ಸಣ್ಣ ಪುಟ್ಟ ಶಾರ್ಟ್ ಮೂವೀಸನ್ನು ಮಾಡಿರ್ತಕ್ಕಂಥ ಗಿಲ್ಲಿ 3-4 ರಿಯಾಲಿಟಿ ಶೋ ಕೂಡ ಮಾಡಿ ಅದರಲ್ಲಿ 2 ಸತಿ ರನ್ನರ್ ಅಪ್ ಕೂಡ ಆಗಿದ್ದಾನೆ. ಇವನ್ ಟ್ಯಾಲೆಂಟು ಅವ ಮೇಂಟೈನ್ ಮಾಡೋದು ನೋಡಿದ ಬಿಗ್ ಬಾಸು ಈ ಬಾರಿ ಸೀಸನ್ 12ಗೆ ಇವನು 19 ಜನ ಕಂಟೆಸ್ಟೆಂಟ್ ಜೊತೆಗೆ ಇವನು ಕೂಡ ಕಂಟೆಸ್ಟೆಂಟ್ ಆಗಿ ಆಯ್ಕೆ ಮಾಡುತ್ತೆ. ಬಹುಶಃ ಈ ಬಿಗ್ ಬಾಸ್ಗೆ ಗೊತ್ತಿರಲ್ಲ ಅನ್ಸುತ್ತೆ ಈ ರೇಂಜಿನ ಅವ ಮೇಂಟೈನ್ ಮಾಡ್ತಾನೆ ಈ ನಮ್ಮ ಗಿಲ್ಲಿ ಅಂತ. ಏನ್ರಿ ಇದು ಕ್ರೇಜು, ಎಲ್ಲಿ ನೋಡಿದ್ರು ಗಿಲ್ಲಿ ಗಿಲ್ಲಿ ಗಿಲ್ಲಿ, ವೋಟ್ ಫಾರ್ ಗಿಲ್ಲಿ. ಆಕ್ಚುಲಿ ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ಈ ಗಿಲ್ಲಿ ನಟಂದು ಒಂದು 2-3 ಯೂಟ್ಯೂಬ್ ಚಾನಲ್ಗಳೇ ಅಥವಾ ಒಂದು 2 ಚಾನಲ್ ಎಲ್ಲೋ ಒಂದೊಂದು ಪ್ರೋಗ್ರಾಮ್ಗಳು ಬಂದಿದ್ದನ್ನು ನೀವು ನೋಡಿರ್ತೀರ ಸ್ನೇಹಿತರೆ. ಆದರೆ ಇವತ್ತು ನೀವು ನಂಬಲ್ಲ, ಯಾವ ಎಂಟರ್ಟೈನ್ಮೆಂಟ್ ಚಾನಲ್ ನೋಡಿದ್ರು ಕೂಡ ಇವತ್ತು ಗಿಲ್ಲಿ ಗಿಲ್ಲಿ ಗಿಲ್ಲಿ. ಮಿನಿಮಮ್ ಒಂದು 1000ಕ್ಕೂ ಹೆಚ್ಚು ಕಾಂಟೆಂಟ್ ಕ್ರಿಯೇಟರ್ಗಳು ಗಿಲ್ಲಿಯಿಂದ ಬಿದ್ದಿದ್ದಾರೆ. ಅದರಲ್ಲೂ ಈ ನ್ಯೂಸ್ ಚಾನಲ್ಗಳಂತೂ ಬರೀ ಗಿಲ್ಲಿ 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 ಅಂತ ಬಡ್ಕೊಂಡು ಸಾಯ್ತಾ ಬಿದ್ದಾರೆ. ಆ ಮಟ್ಟದ ಕ್ರೇಜ್ ಹೈಪ್ ಕ್ರಿಯೇಟ್ ಮಾಡಿದ್ದು ಗಿಲ್ಲಿ ಒಬ್ಬನೇ. ಇವತ್ತು ಗಿಲ್ಲಿ ಫ್ಯಾನ್ಸು ಬಸವಣ್ಣನ ಚಿತ್ರ ಬಿಡಿಸಿ ಅಭಿಷೇಕ ಮಾಡೋದು ಕೇಳ್ತೀರಾ, ಬೈಕ್ ರ್ಯಾಲಿ ಮಾಡೋದನ್ನು ಕೇಳ್ತೀರಾ. ಈ ಬೈಕ್ ರ್ಯಾಲಿ ಜೊತೆಗೆ ವೋಟ್ ಫಾರ್ ಗಿಲ್ಲಿ ಅಂತ ಗಲ್ಲಿ ಗಲ್ಲಿ ದಿಲ್ಲಿ ಹಳ್ಳಿ ಕೂಡ ಇವತ್ತು ಗಿಲ್ಲಿ ಪರವಾಗಿ ನಿಂತಿದ್ದಾರೆ. ಅಷ್ಟೇ ಸಾಲದು ಅಂತ ಇವನು ಯಾರೊಬ್ಬ ಪುಣ್ಯಾತ್ಮ ಗಿಲ್ಲಿ ಟ್ಯಾಟ ಕೂಡ ಹಾಕಿಸ್ಕೊಂಡ್ಬಿಟ್ಟಿದ್ದಾನೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಇಡೀ ಕರ್ನಾಟಕದ ಯಾವ ಜಿಲ್ಲೆಗೆ ಹೋದ್ರೂ ಇವತ್ತು ಗಿಲ್ಲಿ ಕಟೌಟ್ ಕಾಣುತ್ತೆ. ಪ್ರತಿ ಹಳ್ಳಿಲಿ ಕೂಡ ಗಿಲ್ಲಿ ಕಟೌಟ್ ಇದೆ. ಪ್ರತಿ ಹಳ್ಳಿಯಿಂದ ಹಿಡಿದು ದಿಲ್ಲಿವರೆಗೂ ಹೊರ ರಾಜ್ಯದವರು ಕೂಡ ಇವತ್ತು ಗಿಲ್ಲಿ ಬಗ್ಗೆ ಕ್ರೇಜ್ ಇಟ್ಕೊಂಡಿದ್ದಾರೆ. ಅಂದರೆ ಅದು ನಿಜವಾದ ಅವ. ಇದುವರೆಗೂ ಯಾರು ಮಾಡೋಕ್ಕಾಗದಿರ್ತಕ್ಕಂಥ ಸಾಧನೆ ಅಥವಾ ಒಂದು ಟ್ರೆಂಡ್ ಸೆಟ್ ಮಾಡಿರೋದು ಈ ಗಿಲ್ಲಿ ಮಾತ್ರ. ಸ್ನೇಹಿತರೆ, ಯಾವುದೋ ಒಂದು ಬಡತನ ಅಥವಾ ಯಾವುದೋ ಒಂದು ಜಾತಿ ಅಥವಾ ಇನ್ನೊಂದು ಧರ್ಮದ ಆಧಾರದಲ್ಲಿ ಇವನು ಬೆಳೆದಿಲ್ಲ. ಇವನು ಬೆಳೆದಿರ್ತಕ್ಕಂಥದ್ದು ಶುದ್ಧ ಟ್ಯಾಲೆಂಟ್ ಮೇಲೆ. ಅವನಿಗಿರೋ ತಾಕತ್ತು, ಅವನಿಗಿರೋ ಕಲೆ, ಆ ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ಶಕ್ತಿಯಿಂದ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾನೆ. ಸ್ನೇಹಿತರೆ, ಬಿಗ್ ಬಾಸಿಂದ 100 ಜನ ಕಂಟೆಸ್ಟೆಂಟ್ಗಳು ಹೆಸರು ಮಾಡಿದ್ದಾರೆ, ಅದುವರೆಗೂ ನೀವು ನೋಡಿರೋದು. ಆದರೆ ಒಬ್ಬ ಕಂಟೆಸ್ಟೆಂಟಿಂದ ಬಿಗ್ ಬಾಸ್ಗೆ ಹೆಸರು ಬಂದಿದೆ ಅಂದರೆ ಅದು ಗಿಲ್ಲಿಯಿಂದ ಮಾತ್ರ. 19 ಜನದಿಂದ ಸ್ಟಾರ್ಟ್ ಆದ ಈ ಶೋ ಇವತ್ತು 1 ಮ್ಯಾನ್ ಶೋ ಆಗಿದೆ ಅಂದರೆ ಅದಕ್ಕೂ ಕಾರಣ ಈ ನಮ್ಮ ಗಿಲ್ಲಿ. ಸ್ನೇಹಿತರೆ, ಈ ಗಿಲ್ಲಿ ಮೇಂಟೈನ್ ಮಾಡಿರೋ ಅವನ ಇದುವರೆಗೂ ಬಿಗ್ ಬಾಸ್ ಸೀಸನ್ 12 ತನಕ ಯಾವನು ಮೇಂಟೈನ್ ಮಾಡಿಲ್ಲ, ಮುಂದೆ ಮಾಡ್ತಾರೆ ಇಲ್ವೋ ಗೊತ್ತಿಲ್ಲ. ಆದರೆ ಈ ಮಟ್ಟದ ಹೈಪು, ಕ್ರೇಜು, ಲೆವೆಲ್ ಮೇಂಟೈನ್ ಮಾಡಿದ್ದು ಒನ್ ಆ್ಯಂಡ್ ಓನ್ಲಿ ಗಿಲ್ಲಿ ಗಿಲ್ಲಿ ಗಿಲ್ಲಿ.
ಇವತ್ತು ಸಂಜೆ 6 ಗಂಟೆಗೆ ಎಲ್ಲದಕ್ಕೂ ತೆರೆ ಬೀಳುತ್ತೆ. ನಮ್ಮ ಓಟಂತೂ ಗಿಲ್ಲಿಗೆ ಹಾಕಿದ್ದೀವಿ. ನೀವು ಕೂಡ ಗಿಲ್ಲಿಗೆ ಹಾಕಿದ್ದೀರಾ ಅಂತ ಭಾವಿಸ್ತೀನಿ. ಅದೇನೇ ಇರಲಿ ಇಡೀ ಬಿಗ್ ಬಾಸ್ ಸೀಸನಲ್ಲಿ ಯಾವತ್ತೂ ಮಾಡದಿರೋ ಸಾಧನೆ ನಮ್ಮ ಗಿಲ್ಲಿ ಮಾಡಿದ್ದಾನೆ. ಹಾಗಾಗಿ ಗಿಲ್ಲಿನೇ ಗೆಲ್ಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ. ಈ ಬಿಗ್ ಬಾಸ್ ಬಗ್ಗೆ ನಿಮ್ಗೇನು ಅನಿಸುತ್ತೆ ಸ್ನೇಹಿತರೆ? ದಯವಿಟ್ಟು ನೀವು ತಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು. ಬಾಯ್ ಬಾಯ್.